ಆಲ್ರೆಡಿ ಎಲ್ಲ ಕಡೆ ಮಳೆ ಆಗ್ತಾ ಇದೆ. ಇದನ್ನು ಆಯುರ್ವೇದದಲ್ಲಿ ವರ್ಷಾ ಋತು ಅಂತ ಹೇಳ್ತೀವಿ. ಈ ಸೀಸನ್ನಲ್ಲಿ ಆಲ್ರೆಡಿ ನಮ್ಮ ಡೈಜೆಷನ್ ಕೆಪಾಸಿಟಿ ಕಮ್ಮಿ ಆಗಿರೋದ್ರಿಂದ ಬೇಸಿಗೆ ಟೈಮಲ್ಲಿ ನಾವು ಏನು ತಿಂದ್ವಿ ಆ ರೀತಿ ಈ ಸೀಸನ್ನಲ್ಲಿ ಇರೋಕ್ಕಾಗಲ್ಲ. ಕೆಲವೊಂದು ಲೈಫ್ ಸ್ಟೈಲ್ ಹಾಗೆ ಫುಡ್ ಚೇಂಜಸ್ನ ಮಾಡ್ಕೊಳೋದ್ರಿಂದ ನೀವು ಪದೇ ಪದೇ ಕಾಯಿಲೆ ಬೀಳೋದನ್ನು ತಡಿಬೋದು. ಹಾಗಾದರೆ ಬನ್ನಿ ನೋಡೋಣ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಮೊದಲನೇದು ಏನು ಮಾಡಬಾರ್ದು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಐಸ್ ಕ್ರೀಮ್ ಆಗಲಿ, ಕೋಲ್ಡ್ ವಾಟರ್, ಕೋಲ್ಡ್ ಜ್ಯೂಸಸ್ ಈ ಥರ ಐಟಮ್ಸ್ಗಳನ್ನ ತಗೋಬಾರ್ದು. ಎರಡನೇದು ಎಣ್ಣೆಯಲ್ಲಿ ಕರೆದಿರೋವಂಥ ಡೀಪ್ ಫ್ರೈಡ್ ಐಟಮ್ಸ್ನ ತಿನ್ನೋದನ್ನು ಅವಾಯ್ಡ್ ಮಾಡಿ. ಮೂರನೇದು ಮೊಸರು, ಅದರಲ್ಲೂ ಸ್ಪೆಷಲಿ ನೈಟ್ ಟೈಮ್ ಮೊಸರು ತಿನ್ನೋದನ್ನು ಕಮ್ಮಿ ಮಾಡಿ. ಹಸಿ ತರಕಾರಿ, ಹಸಿ ಆಹಾರ ಇರುತ್ತಲ್ಲ ಇದನ್ನು ಅವಾಯ್ಡ್ ಮಾಡಿ, ತಿನ್ನಬಾರ್ದು. ರಸ್ತೆ ಬದಿ ಕಟ್ ಮಾಡಿಟ್ಟಿರೋ ಅಂಥ ಫ್ರೂಟ್ಸ್ ಆಗ್ಬೋದು ಅಥವಾ ಸ್ಟ್ರೀಟ್ ಫ್ರೂಟ್ಸ್ ಇದೆಲ್ಲ ಅವಾಯ್ಡ್ ಮಾಡಿ. ತುಂಬ ಯಾರಿಗಾರು ಬೆಳಗ್ಗೆ ಹೊತ್ತು ಮಲಗೋ ರೂಢಿ ಇದ್ದರೆ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಹಸಿವಿಲ್ಲ ಅಂದರೂ ಕೂಡ ಪದೇ ಪದೇ ತಿಂತಾ ಇದ್ರೆ ಅಂದರೆ ಓವರ್ ಈಟಿಂಗ್ ಅಂತ ಹೇಳ್ತೀವಿ, ಅದನ್ನು ಮಾಡಬಾರ್ದು. ಹಾಗಾದರೆ ಏನು ಮಾಡಬೇಕು? ಮೊದಲನೇದು ಬಿಸಿ ಬಿಸಿ ಆಗಿರೋವಂಥದ್ದು ಲೈಟ್ ಫುಡ್ಸ್ನ, ತುಂಬ ಈಸಿಯಾಗಿ ಡೈಜೆಷನ್ ಆಗೋ ಅಂಥ ಫುಡ್ಗಳನ್ನ ಈ ಟೈಮಲ್ಲಿ ಈ ಸೀಸನಲ್ಲಿ ತೊಗೋಬೋದು. ನಾನು ಆಲ್ರೆಡಿ ಹೇಳ್ದಂಗೆ ಡೈಜೆಷನ್ ಸ್ಲೋ ಆಗಿದೆ ಅಂದಿದ್ದೆ, ಹಾಗಾಗಿ ಡೈಜೆಷನ್ ಇನ್ಕ್ರೀಸ್ ಮಾಡುವಂಥ ಸ್ಪೈಸಸ್ ಬರುತ್ತೆ ಕೆಲವೊಂದು, ಲೈಕ್ ಶುಂಠಿ, ಜೀರಿಗೆ, ಹಿಂಗು ಅಥವಾ ಕರಿಮೆಣಸು, ಕಾಳುಮೆಣಸು ಇಂಥದನ್ನು ನೀವು ಜಾಸ್ತಿ ಯೂಸ್ ಮಾಡೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಎವ್ರಿಡೇ ಯೋಗ ಮಾಡಬೇಕು, ವಾಕಿಂಗ್ ಮಾಡಬೇಕು, ಲೈಟಾಗಿ ಎಕ್ಸಸೈಸಸ್ನ ಮಾಡಬೇಕು. ಎಕ್ಸಸೈಸ್ ಅಂದೆ, ಎಕ್ಸಸೈಸ್ ಮಾಡೋರು ಸ್ವಲ್ಪ ಸ್ಪ್ರೌಟ್ಸ್ ತಿನ್ನೋ ರೂಢಿ ಮಾಡ್ಕೊಂಡಿರ್ತಾರೆ. ಈ ಸೀಸನಲ್ಲಿ ಸ್ಪ್ರೌಟ್ಸ್ನ ಹಸಿಯಾಗಿ ತಿನ್ನಬಾರ್ದು, ಅದನ್ನು ಸ್ವಲ್ಪ ಸ್ಟೀಮ್ ಮಾಡಿಕೊಂಡು ಇಲ್ಲ ಬೇಯಿಸ್ಕೊಂಡು ತಿನ್ಬೋದು. ಋತುಚರ್ಯ ಫಾಲೋ ಮಾಡೋದ್ರಿಂದ ಅಂದರೆ ಆ ಸೀಸನಿಗೆ ತಕ್ಕಂಗೆ ನಮ್ಮ ಲೈಫ್ ಸ್ಟೈಲ್ ಹಾಗೂ ಫುಡ್ ಚೇಂಜಸ್ ಮಾಡ್ಕೊಳೋದ್ರಿಂದ ನಮ್ಮ ಡೈಜೆಷನ್ ಕೆಪಾಸಿಟಿ ಚೆನ್ನಾಗಿರುತ್ತೆ, ಹಾಗೆ ಇಮ್ಯುನಿಟಿ ಇನ್ಕ್ರೀಸ್ ಆಗಿ ಕಾಯಿಲೆಗಳು ಬೀಳೋದನ್ನ ತಪ್ತಾ ಹೋಗ್ಬೋದು.